ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋ ಏನು ಅಂತಂದರೆ, ಸಿಂಪಲ್ ಆಗಿ ಒಂದು ದುಪ್ಪಟ್ಟನಲ್ಲಿ ಜೀನ್ಸ್ ಮೇಲೆ ಹಾಕೊಳ್ಳೋ ಅಂಥ ಕ್ರಾಫ್ಟ್ ಟಾಪ್ನ ಹೇಗೆ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ನಾನಿಲ್ಲಿ ನಂದು ಓಲ್ಡ್ ಡ್ರೆಸ್ದು ಒಂದು ದುಪ್ಪಟ್ಟ ತಗೊಂಡಿದ್ದೀನಿ. ಅದನ್ನು ಈ ಮೆಜರ್ಮೆಂಟ್ಗೆ ಅಳತೆ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಲೆಂತ್ ಬಂದುಬಿಟ್ಟು 29 ಇದೆ. ನಾನು ಒಂದು 2 ಇಂಚಷ್ಟು ಜಾಸ್ತಿ ತಗೊಳ್ತಾ ಇದ್ದೀನಿ. ಹಾಗೆ ಸುತ್ತಳತೆನೂ ಅಷ್ಟೇ ಎಲ್ಲ ಮೆಜರ್ಮೆಂಟು ತಗೊಂಡು ನಾವು ಈ ದುಪ್ಪಟ್ಟ ಏನಿದೆ ಅದನ್ನು 4 ಫೋಲ್ಡಿಂಗ್ ಹಾಕ್ಕೊಳ್ಬೇಕಾಗತ್ತೆ. ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾವು ತಗೊಂಡಿರೋ ಮೆಜರ್ಮೆಂಟ್ಗೆ ಅಳತೆ ಮಾಡ್ಕೋಬೇಕು. ದುಪ್ಪಟ್ಟ ಎಷ್ಟೊಂದು ಇರುತ್ತಲ್ವ, ಅದೆಲ್ಲ ವೇಸ್ಟ್ ಆಗದೆ ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ನಾನಿಲ್ಲಿ ಟೋಟಲ್ ಆಗಿ ಒಂದೇ ಸಾರಿ ಅಳತೆ ಮಾಡ್ಕೊತಾ ಇದ್ದೀನಿ. 29 ಅಳತೆ ತಗೊಂಡು ಅದರಲ್ಲಿ ಬಾಡಿ ಪಾರ್ಟ್ಗೆ ಮತ್ತು ಕೆಳಗಡೆ ಇದಕ್ಕೂ ಒಂದೇ ಸಾರಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿಗೆ ಕಟ್ ಮಾಡಿಕೊಂಡು ನಮಗೆ ಬೇಕಾಗಿರೋ ರೀತಿ ನಾವು ಅಳತೆ ಮಾಡ್ಕೊಳ್ಬೋದು. ಕೆಳಗಡೆ ಉಳಿದಿರೋ ಬಟ್ಟೆ ಸ್ಲೀವ್ಗೆ ಅಡ್ಜಸ್ಟ್ ಮಾಡ್ಕೊಳ್ಬೋದು. 3/4 ಸ್ಲೀವ್ನ ಸ್ಟಿಚ್ ಮಾಡ್ತಾ ಇದ್ದೀನಿ ನಾನು. ಫೋಲ್ಡಿಂಗ್ ಇರೋ ಕಡೆ ನಮ್ಮ ಕಡೆ ಬರಬೇಕು, ಕ್ಲೋಸ್ ಇರೋ ಕಡೆ, ಓಪನ್ ಇರೋ ಕಡೆ ನಮ್ಮ ಆಪೋಸಿಟ್ ಬರಬೇಕು. ನಾವು ಒಂದು ಸಾರಿ ಮೆಜರ್ಮೆಂಟ್ನೆಲ್ಲ ನೀಟಾಗಿ ಚೆಕ್ ಮಾಡಿಕೊಂಡು ಅಳತೆ ಮಾಡ್ಕೊಳ್ಳೋಣ. ನಾನಿಲ್ಲಿ 11 ಇಂಚ್ಗೆ ಅಳತೆ ಮಾಡ್ಕೊತಾ ಇದ್ದೀನಿ ಬಾಡಿ ಪಾರ್ಟ್. ಇನ್ನು ಮಿಕ್ಕಿದ್ದು ಕೆಳಗಡೆ ಫ್ರಿಲ್ಗೆ ಬರುತ್ತೆ. ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಅರ್ಧ ಇಂಚಷ್ಟು ಜಾಸ್ತಿನೇ ಇದು ಮಾಡ್ಕೊಳ್ಬೇಕು. ಯಾಕಂದರೆ ಒಳಗಡೆ ಬಟ್ಟೆ ಸ್ಟಿಚ್ ಮಾಡಿದವಾಗ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ. ಈಗ ಅಲ್ಲಿಗೆ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಕಟ್ ಮಾಡಿಕೊಂಡು ಕೆಳಗಡೆ ಇರೋದು ಬಾಟಮ್ ಪಾರ್ಟಿಗೆ ಬರುತ್ತೆ. ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಇದು ಒಂದು 2 ಮೀಟ್ರ್ ಅಷ್ಟು ಇರ್ಬೋದು ದುಪ್ಪಟ್ಟ. ಆದರೆ ತುಂಬ ಚೆನ್ನಾಗಿ ಬರುತ್ತೆ. ಜೀನ್ಸ್ ಮೇಲೆ ಎಲ್ಲ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಟಾಪ್ ಅನ್ನೋದು. ಕ್ರಾಫ್ಟ್ ಟಾಪ್ ಟೈಪ್ ಬರುತ್ತೆ, ಸ್ವಲ್ಪ ಲೆಂತ್ ಆಗಿರುತ್ತೆ. ಈಗ ನಾವು ಬಾಡಿ ಪಾರ್ಟ್ಗೆ ಮೆಜರ್ಮೆಂಟ್ಸ್ ತಗೊಂಡು ಮಾರ್ಕ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಫ್ರಂಟಲ್ಲಿ ವಿ ಶೇಪ್ ತಗೊಂಡು ಬ್ಯಾಕ್ ಸೈಡು ಸ್ವಲ್ಪ ಬೋಟ್ ನೆಕ್ ಥರ ಇದು ಮಾಡ್ಕೊಂಡಿದ್ದೀನಿ. ಇಲ್ಲಿ ಶೋಲ್ಡರ್ ಬಂದುಬಿಟ್ಟು ನಾನು 2.5 ಇಂಚ್ ತಗೊಂಡಿದ್ದೀನಿ. ಹಾಗೆ ನೆಕ್ ಲೈನ್ ಬಂದುಬಿಟ್ಟು ನಾನು 6.5 ತಗೊಂಡಿದ್ದೀನಿ. ಇಲ್ಲಿ ವಿ ಶೇಪ್ ಇಡೋದ್ರಿಂದ ನಾವು ಜಾಸ್ತಿ ಲೆಂತ್ ತಗೊಂಡ್ರೆ ತುಂಬ ಕೆಳಗಡೆ ಆಗಿಬಿಡುತ್ತೆ. ಅದರಿಂದ ನಾನು ಸ್ವಲ್ಪ ಶಾರ್ಟಲ್ಲೇ ತಗೊಂಡಿದ್ದೀನಿ. ಆಗ ನಮಗೆ ಡೀಪ್ ಅನ್ನೋದು ಅಷ್ಟೊಂದು ಗೊತ್ತಾಗಲ್ಲ. ಈಗ ಎಲ್ಲ ನೀಟಾಗಿ ಮಾರ್ಕ್ ಮಾಡ್ಕೊಳ್ಳೋಣ. ಸಿಂಪಲ್ ಆಗಿರೋಂಥ ಕ್ರಾಫ್ಟ್ ಟಾಪು ಮತ್ತು ಬ್ಲೌಸ್ ಸ್ಟಿಚಿಂಗು ಎಲ್ಲ ವಿಡಿಯೋಸ್ನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈಗ ಇಲ್ಲಿ ನಾನು 11 ಇಂಚು ಸುತ್ತಳತೆ ತಗೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡ್ಕೊಳ್ಳೋಣ. ಈಗ ನಾವು ತೋಳಿಗೆ ಕಂಕ್ಲು ಎಷ್ಟು ಬೇಕೋ ಅಷ್ಟು ಮಾರ್ಕ್ ಮಾಡ್ಕೊಳ್ಳೋಣ. ನಾನು ಶೋಲ್ಡರ್ ಬಂದ್ಬಿಟ್ಟು ಇಲ್ಲಿ 4 ಇಂಚು ತಗೊಳ್ತಾ ಇದ್ದೀನಿ. ಈಗ ಅದನ್ನು ನೀಟಾಗಿ ನಾವು ಮೆಜರ್ಮೆಂಟ್ ಟಾಪ್ ಏನು ತಗೊಂಡಿದ್ವಿ ಅದರ ಅಳತೆ ಪ್ರಕಾರ 6.5 ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ರೌಂಡ್ ಶೇಪ್ ತಗೊಂಡು ಮಾರ್ಕ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಮಾರ್ಕ್ ಮಾಡಿಕೊಂಡು ರೌಂಡ್ ಶೇಪ್ ತಗೊಳ್ಳೋಣ. ತುಂಬ ಈಸಿ ಮೆಥಡಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಯಾರಿಗಾದ್ರೂ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ ಸೈಡು ಸ್ವಲ್ಪ ಶೇಪ್ ತಗೊಳ್ಬೇಕಿರುತ್ತೆ, ಅದನ್ನು ಲಾಸ್ಟಲ್ಲಿ ತಗೊಳ್ತೀನಿ. ಮುಂದ್ಗಡೆನೂ ಅಷ್ಟೇ ಈ ರೀತಿ ನೋಡಿಕೊಂಡು ನೆಕ್ನ ಕಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಸ್ಟಿಚಿಂಗ್ ಐಡಿಯಾ ಇದ್ರೂ ನಾವು ಈಸಿಯಾಗಿ ಈ ರೀತಿ ನಮಗೆ ನಾವೇ ಸ್ಟಿಚ್ ಮಾಡ್ಕೊಳ್ಬೋದು. ಈಗ ಭುಜನ
ಬಟ್ಟೆ ಎಷ್ಟಿದೆ ಅಷ್ಟು ಕಟ್ ಮಾಡ್ಕೊಳ್ಳೋಣ. ಎರಡೂ ಸಪ್ರೇಟ್ ಆದಮೇಲೆ ಬ್ಯಾಕ್ ಸೈಡು ಬೋಟ್ ನೆಕ್ ಅನ್ನೋದು ಕಟ್ ಮಾಡ್ಕೊಳ್ಬೇಕಿರುತ್ತೆ. ನಾನು ಹಿಂದ್ಗಡೆ ಜಾಸ್ತಿ ಡೀಪ್ ತೆಗಿತಾ ಇಲ್ಲ, ಸ್ವಲ್ಪ ಮಾತ್ರ ರೌಂಡ್ ಶೇಪ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ. ನಿಮ್ಗೆ ಬೇಕಿದ್ರೆ ಡೀಪ್ ಸಹ ತಗೊಳ್ಬೋದು. ಈಗ ಈ ನಮಗೇನು ಕಂಕಳ ಹತ್ರ ರೌಂಡ್ ಬರುತ್ತಲ್ವ, ಅಲ್ಲಿ ಸ್ವಲ್ಪ ಶೇಪ್ ತಗೊಳ್ಳೋಣ. ಯಾಕಂತಂದರೆ ರಿಂಕಲ್ಸ್ ಏನು ಬರದೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಇಷ್ಟೇ. ಈಗ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ನಾವು ಸ್ಲೀವ್ನ ಕಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಸೆಂಟ್ರಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂತಂದರೆ ನಮಗೆ ಸ್ಟಿಚಿಂಗ್ ಮಾಡೋವಾಗ ಫ್ರಿಲ್ಸು ಇಟ್ಕೊಳ್ಳೋದಕ್ಕೆ ಆರಾಮಾಗಿರುತ್ತೆ. ಈಗ ಇದನ್ನೆಲ್ಲ ಪಕ್ಕಕ್ಕೆ ಎತ್ತಿಟ್ಕೊಂಡು ಸ್ಲೀವ್ ಕಟ್ ಮಾಡ್ಕೊಳ್ಳೋಣ. ನೋಡಿ, ನಾನಿಲ್ಲಿ 3/4 ಸ್ಲೀವ್ ಕಟ್ ಮಾಡ್ಕೊಳ್ತಾ ಇರೋದ್ರಿಂದ ಫುಲ್ಲು ಇದೆಷ್ಟಿದೆ ಅಷ್ಟನ್ನು ಬಳಸ್ಕೊಳ್ತೀನಿ. ನಾನಿಲ್ಲಿ ನಂದು ಮೆಜರ್ಮೆಂಟ್ ಟಾಪ್ ಇರೋದು ಬಂದ್ಬಿಟ್ಟು ಫುಲ್ ಲೆಂತ್ ಸ್ಲೀವ್ ಅದು, ಆದರೆ ನಾನಿಲ್ಲಿ ಫುಲ್ ಲೆಂತ್ ತೊಗೊಳ್ತಾ ಇಲ್ಲ, 3/4 ಮಾತ್ರ ತೊಗೊಳ್ತಾ ಇದ್ದೀನಿ. ಈ ರೀತಿ ಟೇಪಲ್ಲಾದರೂ ಮೆಜರ್ ಮಾಡ್ಬೋದು, ಇಲ್ಲ ಅಂತಂದರೆ ನಮ್ಮದು ಅಳತೆ ಬಟ್ಟೆ ಇರುತ್ತಲ್ವ ಅದರಲ್ಲಾದರೂ ನಾವು ಅಳತೆ ತೊಗೊಳ್ಬೋದು. ಈ ರೀತಿ ಹಾಕ್ಕೊಂಡು ಮೆಜರ್ ಮಾಡಿಕೊಂಡ್ರೆ ಸಿಂಪಲ್ಲಾಗಿ ಆಗೋಗುತ್ತೆ. ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಕಟ್ ಮಾಡ್ಕೊಳ್ಳೋದಷ್ಟೇ. ಈಗ ಕಟ್ ಮಾಡ್ಕೊಳ್ಳೋಣ. ತುಂಬ ಸಿಂಪಲ್ಲಾಗಿ ಆಗುವಂಥ ಕ್ರಾಪ್ ಟಾಪ್ ಕಟಿಂಗ್ನ ಮತ್ತು ಸ್ಟಿಚಿಂಗ್ನ ಎಲ್ಲ ಈ ವಿಡಿಯೋನಲ್ಲಿ ತೋರಿಸಿದ್ದೀನಿ. ಈ ರೀತಿ ಕಟ್ ಮಾಡಿದ್ದಾದಮೇಲೆ ಮೇಲ್ಗಡೆ ಸೈಡು ಸ್ವಲ್ಪ ನಾವು ಕ್ರಾಸ್ ಮಾಡ್ಕೊಳ್ಬೇಕಾಗುತ್ತೆ, ಯಾಕಂತಂದರೆ ಆ ಬಾಡಿ ಪಾರ್ಟಲ್ಲಿ ನಾವು ಶೇಪ್ ತೆಗ್ದಿದ್ವಲ್ಲ ಅದಕ್ಕೆ ನೀಟಾಗಿ ಸೆಟ್ ಆಗುತ್ತೆ. ಇದು ಕಾಟನ್ ಆಗಿರೋದ್ರಿಂದ ನಾನು ಇಲ್ಲಿ ಲೈನಿಂಗ್ ಬಳಸಿಲ್ಲ. ಮಾಮೂಲಿ ತೆಳ್ಳಗಿರೋ ಬಟ್ಟೆ ಆದರೆ ನಾವು ಲೈನಿಂಗನ್ನು ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ನೋಡಿ, ಫ್ರಂಟು ಬ್ಯಾಕು ಎಲ್ಲ ನೀಟಾಗಿ ಕಟ್ ಮಾಡ್ಕೊಂಡಿದ್ದಾಯಿತು. ಈಗ ಸ್ಟಿಚಿಂಗು ಮಾಡೋಣ. ಮೊದಲಿಗೆ ಈ ರೀತಿ ಸಪ್ರೇಟ್ ಮಾಡಿಕೊಂಡು ಕ್ರಾಸ್ ಪೀಸ್ ಕಟ್ ಮಾಡಿಕೊಂಡು ನೆಕ್ಗೆ ಫಿನಿಶಿಂಗ್ ಕೊಟ್ಕೊಳ್ಳೋಣ. ನೀವು ಕ್ಯಾನ್ವಾಸ್ ಬಳಸಿ ಸಹ ಮಾಡ್ಕೊಳ್ಬೋದು, ಆದರೆ ನಾನಿಲ್ಲಿ ಈ ರೀತಿ ನಾವು ಪೈಪಿಂಗ್ಗೆ ಕಟ್ ಮಾಡಿಕೊಂಡು ಕ್ರಾಸ್ ಪೀಸಲ್ಲಿ ಇದು ಮಾಡ್ತೀವಲ್ಲ ಅದೇ ರೀತಿ ಕಟ್ ಮಾಡಿಕೊಂಡು ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಫಿನಿಶಿಂಗ್. ನೋಡ್ಬೋದು, ಈ ರೀತಿ ಕ್ರಾಸ್ ಪೀಸಲ್ಲಿ ಕಟ್ ಮಾಡ್ಕೊಳ್ಳೋಣ. ಈಗ ಒಂದಕ್ಕೊಂದು ಜಾಯಿಂಟ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಮುಗೀತು. ಈ ರೀತಿ ಸೆಂಟ್ರಿಗೆ ಕಟ್ ಮಾಡಿಕೊಂಡು ಎಲ್ಲ ಒಂದಕ್ಕೊಂದು ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಕ್ರಾಸ್ಗಲ್ಲಿ ಕಟ್ ಮಾಡ್ಕೊಳ್ಳೋದ್ರಿಂದ ರಿಂಕಲ್ಸ್ ಏನು ಬರದೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಈಗ ನಾವು ಉಲ್ಟಾ ಸೀದಾ ನೋಡಿಕೊಂಡು ಫ್ರಂಟಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ. ಫ್ರಂಟಲ್ಲಿ ಸ್ಟಿಚ್ ಮಾಡಿಕೊಂಡ್ರೆ ನಾವು ಬ್ಯಾಕ್ ಸೈಡು ತಿರುಗಿಸ್ಕೊಂಡಾಗ ನೀಟ್ ಫಿನಿಶಿಂಗ್ ಬರುತ್ತೆ. ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳೋಣ. ಈ ರೀತಿ ಜಾಯಿಂಟ್ ಮಾಡಿಕೊಂಡು ನಮಗೆ ವಿ ಬರೋ ಹತ್ರ ಚಿಕ್ಕದಾಗೊಂದು ಫ್ರಿಲ್ ಟೈಪ್ ಇಟ್ಕೊಂಡ್ರೆ ಅಲ್ಲಿ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ನೋಡ್ತಾ ಇರ್ಬೋದು. ಈಗ ಇದನ್ನು ನಾವು ಟರ್ನ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕಿರುತ್ತೆ. ಆ ವಿ ಬಂದಿರೋ ಹತ್ರ ಸ್ವಲ್ಪ ಕಟ್ ಕೊಟ್ಕೊಂಡ್ರೆ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಉಲ್ಟಾ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಫ್ರಂಟ್ ಪಾರ್ಟ್ ಅನ್ನೋದು ನಮಗೆ ಮುಗಿಯುತ್ತೆ. ಹಾಗೆ ಮುಂದ್ಗಡೆ ಡಾಟ್ ಹಾಕ್ಕೊಳ್ತೀನಿ ನಾನು, ಯಾಕಂದರೆ ಫುಲ್ಲು ಬಾಡಿ ಫಿನಿಶಿಂಗ್ ಎಲ್ಲ ನೀಟಾಗಿ ಬರುತ್ತೆ ಆ ರೀತಿ ಮಾಡೋದ್ರಿಂದ. ಇಲ್ಲ ನೀವು ಪ್ರಿನ್ಸ್ ಕಟ್ ಬೇಕಿದ್ರೂ ಕೊಟ್ಕೊಳ್ಬೋದು. ನಾನಿಲ್ಲಿ ಸ್ಟ್ರೈಟ್ ಡಾಟ್ 2 ಹಾಕ್ಕೊಂಡಿದ್ದೀನಿ. ಈಗ ನೋಡಿ ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ. ಈ
ಈ ರೀತಿ ಮಧ್ಯದಲ್ಲಿ ಕಟ್ ಮಾಡೋದ್ರಿಂದ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ನೀವು ಕ್ಯಾನ್ವಾಸ್ನ ಸಹ ಬಳಸಿ ಸಹ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋನಲ್ಲಿ ಅದು ಯಾವ ರೀತಿ ಮಾಡೋದು ಅಂತ ನೋಡೋಣ. ಈಗ ನಾವೇನು ಈ ಮಧ್ಯಕ್ಕೆ ಕಟ್ ಕೊಟ್ಕೊಂಡಿದ್ದೀವಲ್ಲ ಅಲ್ಲಿಂದ ಅಳತೆ ಮಾಡಿಕೊಂಡು ಡಾಟ್ನ ತಗೋಬೇಕಾಗುತ್ತೆ. ಆವಾಗ ನಮಗೆ ನೀಟಾಗಿ ಸೆಂಟ್ರಿಗೆ ಬರುತ್ತೆ. ಈ ರೀತಿ ಡಾಟ್ ಹಾಕ್ಕೊಂಡಿದ್ದಾದಮೇಲೆ ನಾವು ಮತ್ತೆ ಎರಡು ಸೈಡು ಡಾಟ್ನ ಹಾಕ್ಕೊಂಡು ನಾವು ಬಾಡಿ ಪಾರ್ಟ್ ಏನು ಕೆಳಗಡೆ ಇದು ಫ್ರಿಲ್ಗೆ ಕಟ್ ಮಾಡ್ಕೊಂಡಿದ್ವಿ ಅದು ಜಾಯಿಂಟ್ ಮಾಡ್ಕೊಳ್ಳೋಣ. ನೋಡಿದ್ರಲ್ವಾ, ಇದೇ ರೀತಿ ಬ್ಯಾಕ್ ಸೈಡ್ದು ಸ್ಟಿಚ್ ಮಾಡ್ಕೊಳ್ಬೇಕು. ಒಂದೇ ಸಾರಿ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಕೆಲಸ ಸ್ವಲ್ಪ ಸುಲಭ ಆಗುತ್ತೆ. ಈ ರೀತಿ ಬೋಟ್ ನೆಕ್ಗೂ ನಾನು ಇದು ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೂ ಮಧ್ಯ ಮಧ್ಯ ಕಟ್ಸ್ಕೊಟ್ಕೊಂಡು ನಾವು ಉಲ್ಟಾ ಮಾಡ್ಕೊಳ್ಬೇಕಿರುತ್ತೆ. ಬಟ್ಟೆ ಅಂತೂ ತುಂಬ ಸಾಫ್ಟ್ ಆಗಿದೆ, ತುಂಬ ಕಂಫರ್ಟ್ ಆಗಿರುತ್ತೆ ಇದು. ಈಗ ಇದನ್ನು ಉಲ್ಟಾ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು, ಈ ರೀತಿ ಸ್ವಲ್ಪ ಸ್ವಲ್ಪನೇ ಗ್ಯಾಪ್ ಕೊಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ರೌಂಡ್ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ನೋಡಿದ್ರಲ್ವಾ, ಈ ರೀತಿ ಬಂದಿದೆ. ಈಗ ಸೇಮ್ ಟು ಸೇಮ್ ಫಸ್ಟ್ ಇದಕ್ಕೆ ಹೇಗೆ ಮಾಡಿದ್ರೋ ಹಾಗೆ ಡಾಟ್ಸ್ನ ಹಾಕ್ಕೊಳ್ಳೋಣ. ಈ ರೀತಿ ಡಾಟ್ಸ್ ಹಾಕೋದ್ರಿಂದ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ, ಫಿಟ್ಟಿಂಗ್. ಈಗ ಎರಡೂ ರೆಡಿ ಮಾಡ್ಕೊಂಡಿದ್ದಾಯಿತು. ಈಗ ಕೆಳಗಡೆ ಪಾರ್ಟ್ನ ಸ್ಟಿಚ್ ಮಾಡ್ಕೊಳ್ಳೋಣ. ಸ್ವಲ್ಪ ಸ್ಟಿಚಿಂಗ್ ಐಡಿಯಾ ಇದ್ರೂ ನಾವು ಆರಾಮಾಗಿ ನಮಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಸ್ಟಿಚ್ ಮಾಡ್ಕೊಳ್ಬೋದು. ಇದು ನಾನು ನನ್ನ ಮಗಳಿಗೋಸ್ಕರ ಸ್ಟಿಚ್ ಮಾಡಿರೋದು, ತುಂಬ ಚೆನ್ನಾಗಿತ್ತು. ಈಗ ಎರಡೂ ಮುಗಿಸಿದ್ದಾಗಿದೆ ಅಲ್ವಾ. ಇವಾಗ ಕೆಳಗಡೆ ಬಾಟಮ್ ಪಾರ್ಟ್ನ ನಾವು ಫಿಟ್ ಮಾಡ್ಕೊಳ್ಳೋಣ. ಏನಿಲ್ಲ, ನಮ್ಮ ಬಾಡಿ ಪಾರ್ಟ್ ಏನಿದೆ ಅದಕ್ಕೆ ಈ ರೀತಿ ಫಸ್ಟಲ್ಲಿ ಸ್ವಲ್ಪ ಸ್ಟಿಚ್ ಮಾಡಿಕೊಂಡು ನಾವು ಸೆಂಟ್ರಲ್ಲಿ ಮಾರ್ಕ್ ಮಾಡ್ಕೊಂಡಿರೋದ್ರಿಂದ ಒಂದು 10ರಿಂದ 15 ಫ್ಲೀಟ್ಸ್ ಬರುತ್ತೆ. ಸಣ್ಣ ಸಣ್ಣ ಫ್ಲೀಟ್ಸ್ ಸೆಂಟ್ರಲ್ಲಿ ಮುಂದ್ಗಡೆ ಪಾರ್ಟ್ ಮಾತ್ರ ಫ್ರಿಲ್ಸ್ ಮಾಡ್ತಾ ಇದ್ದೀನಿ ನಾನು, ಸುತ್ತು ಫ್ರಿಲ್ಸ್ ಇಡ್ತಾ ಇಲ್ಲ. ಈ ರೀತಿ ಚಿಕ್ಕ ಚಿಕ್ಕ ಫ್ಲೀಟ್ಸ್ನ ಇಟ್ಕೊಳ್ಳೋಣ. ಈ ರೀತಿ ಫ್ರಿಲ್ಸ್ನ ಕೊಟ್ಕೊಂಡು ಡಬಲ್ ಸ್ಟಿಚ್ ಹಾಕ್ಕೊಂಡ್ರೆ ನಮಗೆ ಫ್ರಂಟ್ ಪಾರ್ಟ್ ಅನ್ನೋದು ಮುಗಿಯುತ್ತೆ. ಸೇಮ್ ಬ್ಯಾಕ್ ಸೈಡೂ ಇದೇ ಥರ ಮುಗಿಸ್ಕೊಂಡ್ರೆ ಆಯಿತು. ನೋಡಿ, ಈಗ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಳೋಣ. ಇದ್ರ ಮೇಲೇ ನಾನು ಮೇಲ್ಗಡೆ ಸ್ಟಿಚ್ ಆಗ್ತಾ ಇಲ್ಲ, ಒಳಗಡೆಯಿಂದನೇ 2 ಸ್ಟಿಚ್ ಆಗ್ತಾ ಇದ್ದೀನಿ, ಯಾಕಂದರೆ ನೋಡೋಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಇದಕ್ಕೂ ಅಷ್ಟೇ ಫ್ರಿಲ್ಸ್ನ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಎರಡೂ ಕಡೆಯೂ ಸ್ಟಿಚ್ ಮಾಡ್ಕೊಂಡಿದ್ದಾಗಿದೆ. ಈಗ ನಾವು ಜಾಯಿಂಟ್ ಮಾಡ್ಕೊಳ್ಳೋಣ. ಡಬಲ್ ಸ್ಟಿಚ್ ಹಾಕ್ಕೊಂಡು ಶೋಲ್ಡರ್ ಹತ್ರ ಜಾಯಿಂಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಡಬಲ್ ಸ್ಟಿಚ್ ಕೊಟ್ಕೊಂಡ್ರೆ ನಮಗೆ ಬಟ್ಟೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಹೊಲಿಗೆ ಬಿಚ್ಕೊಳ್ದೆ. ಈಗ ಫ್ರಂಟು ಬ್ಯಾಕು ಎರಡೂ ತಗೊಂಡು ನಾವು ಜಾಯಿಂಟ್ ಮಾಡ್ಕೊಳ್ಳೋಣ. ಈ ರೀತಿ ಜಾಯಿಂಟ್ ಮಾಡಿಕೊಂಡು ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಬೇಕು. ಒಂದೇ ಸಮವಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಲಾಸ್ಟಲ್ಲಿ ಸ್ವಲ್ಪ ರಫ್ ಮಾಡೋದ್ರಿಂದ ಹೊಲಿಗೆ ಬಿಚ್ಕೊಳ್ದೆ ನೀಟಾಗಿ ಇರುತ್ತೆ. ಎರಡು ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ಸ್ಟ್ರಾಂಗ್ ಆಗಿರುತ್ತೆ, ಬಿಚ್ಕೊಳ್ದೆ ಹೊಲಿಗೆ. ಈಗ ನೋಡಿ, ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದಾಗಿದೆ ಅಲ್ವಾ. ಈಗ ನಾವು ಇದಕ್ಕೆ ತೋಳು ಅಟ್ಯಾಚ್ ಮಾಡ್ಕೊಳ್ಳೋಣ.
ಫ್ರಂಟು ಬ್ಯಾಕು ಈ ಫ್ಲವರ್ ಬಂದಿರೋದ್ರಿಂದ ಟಾಪ್ಗೆ ಒಂಥರ ಲುಕ್ ಚೆನ್ನಾಗಿದೆ. ಫ್ರಂಟಲ್ಲಿ ವಿ ನೆಕ್ ಬಂದು ಬ್ಯಾಕ್ ಸೈಡು ಚಿಕ್ಕದಾಗಿ ಬೋಟ್ ನೆಕ್ ಬಂದಿರೋದ್ರಿಂದ ಹಿಂದೆ ಡೀಪು ಇಲ್ಲದೆ ನೀಟಾಗಿ ಆರಾಮಾಗಿ ಹಾಕ್ಕೊಳ್ಬೋದು, ಕಂಫರ್ಟ್ ಆಗಿರುತ್ತೆ. ಈಗ ನಾವು ಸೆಂಟ್ರ್ ಪಾಯಿಂಟ್ ಭುಜ ಏನಿದೆ ಅಲ್ಲಿಂದ ಅಳತೆ ಮಾಡ್ಕೊಳ್ಬೇಕಿರುತ್ತೆ. ಈಗ ನಾವು ತೋಳ್ನೇನು ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಉಲ್ಟಾ ಸೀದಾ ನೋಡಿಕೊಂಡು ಸೆಂಟ್ರಿಗೆ ನೋಡಿ ತಗೊಳ್ಳೋಣ. ಈ ಸೆಂಟ್ರಿಂದ ಇಟ್ಕೊಂಡ್ರೆ ನಮಗೆ ತೋಳು ಅನ್ನೋದು ಎಲ್ಲಿ ಎಕ್ಸ್ಟ್ರಾ ಏನು ಇಲ್ಲದೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಈಗ ಒಂದೇ ಸಮಕ್ಕೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಅದೇ ರೀತಿ ಎರಡನ್ನೂ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಸಿಂಪಲ್ ಆಗಿರೋವಂಥ ಶಾರ್ಟ್ ಟಾಪ್ ಅನ್ನೋದು ರೆಡಿ ಆಗಿಬಿಡುತ್ತೆ. ಇದನ್ನೇ ಬೇಕಿದ್ರೆ ನಾವಿನ್ನು ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರೆ ಅದು ಶಾರ್ಟ್ ಟಾಪ್ ಟೈಪ್ ಆಗುತ್ತೆ. ಇದೂ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ಲಾಸ್ಟಲ್ಲಿ ರಫ್ ಮಾಡ್ಕೊಳ್ಳಿ. ಈಗ ನೋಡಿ ಸ್ಲೀವ್ ಎಲ್ಲ ಅಟ್ಯಾಚ್ ಮಾಡಿದ್ದಾಯ್ತಲ್ವಾ. ಇವಾಗ ಒಂದು ಸಾರಿ ನಮಗೆ ಮೆಜರ್ಮೆಂಟ್ನ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಲೂಸು ಟೈಟ್ ಎಲ್ಲ ನೋಡಿಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಸಿಂಪಲ್ಲಾಗಿ ರೆಡಿಯಾಗೋಗುತ್ತೆ. ನಿಧಾನವಾಗಿ ಸ್ಟಿಚ್ ಮಾಡ್ಕೊಳ್ತಾ ಹೊಲಿಗೆಗಳೆಲ್ಲ ಒಂದೇ ಕಡೆ ಬರೋ ಹಂಗೆ ಸ್ಟಿಚ್ ಮಾಡ್ಕೊಳ್ಬೇಕು. ಎರಡು ಕಡೆನೂ ಅಷ್ಟೇ ನಮ್ಮ ಮೆಜರ್ಮೆಂಟ್ ಪ್ರಕಾರ ನಾವು ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಈ ರೀತಿ ಲಾಸ್ಟಲ್ಲಿ ಸ್ವಲ್ಪ ರಫ್ ಮಾಡಿಕೊಂಡ್ರೆ ನಮಗೆ ಹೊಲಿಗೆ ಬಿಚ್ಕೊಳ್ದೆ ಆರಾಮಾಗಿ ಚೆನ್ನಾಗಿ ಬಾಳಿಕೆ ಬರುತ್ತೆ. ಈಗ ಇನ್ನೊಂದು ಸ್ಟಿಚ್ಚು ಸಹ ಹಾಕ್ಕೊಳ್ಳೋಣ. ಈಗ ನೋಡಿ ಎಲ್ಲ ಆಯಿತು, ಸ್ಲೀವ್ ಎಲ್ಲ ಅಟ್ಯಾಚ್ ಮಾಡಿದಾಯಿತು. ಈಗ ಕೆಳಗಡೆ ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಮಡ್ಚ್ಕೊಳ್ಳೋಣ. ನಾವು ನೆಕ್ಗೆ ಯಾವುದೇ ರೀತಿಯಾದ ಕ್ಯಾನ್ವಾಸ್ ಹಾಕಿಲ್ಲ, ಆದರೆ ತುಂಬ ಚೆನ್ನಾಗಿ ಬಂದಿದೆ. ನೋಡ್ತಾ ಇರ್ಬೋದು, ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಸಿಂಪಲ್ ಆಗಿರುವಂಥ ಕ್ರಾಫ್ಟ್ ಟಾಪ್ನ ನಾವು ಈ ರೀತಿ ಶಾರ್ಟ್ ಟಾಪ್ನ ಈ ರೀತಿ ಸ್ಟಿಚ್ ಮಾಡ್ಕೋಬೋದು. ನೋಡ್ಬೋದು ನೀವು, ನಮಗೆ ದುಪ್ಪಟ್ಟ ಅಲ್ಲಿ ಹೊಲ್ದಿರೋದು ಅಂತಲೇ ಅನಿಸಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ಟಾಪ್ ಅನ್ನೋದು.